ನೆಪೋಟಿಸಮ್. ಅಕಸ್ಮಾತ್ ಹಾಕ್ಬೇಕಾದ್ರೆ ಮಕ್ಕಳಿಗೆ ಒಳಗೆ ನಮ್ಮೂರು ನಮ್ಮ ಕೊಲೆ ಮಾಡ್ತಾರೆ. ತಿಳ್ಕೊತಿದ್ಯಾ ಕಳ ನನ್ನ ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಮೇಕೆ ಸೌಂಡ್ ಬರ್ತಲ್ಲ, ಕಡಿಮೆ ಕೊಡು. ಸ್ಟಾರ್ಟ್ ಆಗೋದು. ಇದನ್ನ ಹಚ್ಚೋ ಆಟಿಟ್ಯೂಡ್ ನಮ್ದು ಯಾವ ತರ ಇರ್ತಂದ್ರ ಓಮ್ ಪಿಕ್ಚರ್ ಒಳಗೆ ಶಿವಣ್ಣ ಲೈಟರ್ ಹಚ್ಚೋ ತರ ಇರ್ತದೆ. ಹಾಲು ಅಡಿಗೆನ ಇವ್ರ ತಿನ್ಬೇಕು. ಇನ್ನೊಬ್ರು ಒಳಗದಾರ, ಇವ್ರೇನಿಲ್ಲ, ಇವ್ರು ಸಂಬೈತ್ ಪ್ರಾಣಿ. ತಾವಾತು ತಮ್ಮ ಕೆಲಸ ಆತು ಕೂರಿಸ್ತಿದ್ವಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ. ಫ್ರೆಂಡ್ಸ್, ಪಲಾವ್ ಮಾಡಿ ಮಾಡಿ ತುಂಬಾ ಎಲ್ಲ ಜಾಸ್ತಿ ಮಾಡ್ಕೊಳ್ಳೋದೇ ಪಲಾವು. ತಿಂದು ಬೇಸರ ಆಗ್ಬಿಟ್ಟೈತೆ. ನೆಕ್ಸ್ಟ್ ಟೈಮ್ ಪಲಾವೇ ಮಾಡಲ್ಲ. 3-4 ದಿನದಿಂದ ಇನ್ನು ಪಲಾವೇ ತಿಂದಿರೋದು. ನೆಕ್ಸ್ಟ್ ಟೈಮ್ ಒಂದು ವಾರದವರೆಗೂ ಪಲಾವ್ ಇಲ್ಲ. ಇನ್ನು ಬೇರೆ ವೆರೈಟಿ ಬುರ್ಜಿ ಆ ಟೈಪಲ್ಲಿ ಎಗ್ ರೈಸು. ಇನ್ನು ಪಲಾವ್ ಅಂತ ಮಾಡ್ಕೊಳ್ಳೋದು ಪಲಾವ. ಯಾಕಂದ್ರೆ ಅದು ಬಡವರ ಬಿರಿಯಾನಿ ಮತ್ತು ಬ್ಯಾಚುಲರ್ಸ್ ಬಿರಿಯಾನಿ ಇದ್ದಂಗ ಪಲಾವ್. ಯಾವಾಗ ಮೈಂಡ ಮೂಡ ಹೋಯ್ತಾ ಪಲಾವ್. ಮತ್ತೆ ಸಿಂಪಲ್ ಆಗಿ ಇರೋದು ಮಾಡ್ಕೊಳಕ್ಕೆ ಅಂದ್ರೆ ಪಲಾವೇ ಗಾಯ್ಸ್. ಇನ್ಯಾವುದು ಐಟಮ್ಸ್ ಬರಲ್ಲ. ಏನಾದ್ರು ಸಿಂಪಲ್ ಆಗಿ ಕ್ವಿಕ್ ಆಗಿ ಅಡಿಗೆ ಸ್ಟಾರ್ಟ್ ಆಗೋದೇ ಪಲಾವಿಂದ. ಈಗ ಸಾಂಬಾರ್ ಮಾಡಿ ಈಗ ಅನ್ನ ಮಾಡ್ಬೇಕು, ಅನ್ನ ಆದ್ಮೇಲೆ ಸಾಂಬಾರ್ ಮಾಡ್ಬೇಕು. ಹಂಗಂದ್ರೆ ಅಲ್ಲಿವರೆಗೂ ಯಾರು ಇದು ಮಾಡಲ್ಲ. ಹಂಗಾಗಿ ನಾವು ಸಿಂಪಲ್ ಆಗಿ ತರಕಾರಿ ಎಲ್ಲ ಉದುರಿಸ್ಬಿಟ್ಟು ಮಸಾಲೆ ಐಟಮ್ಸ್ ಹಾಕ್ಬಿಟ್ಟು ಅದಕ್ಕೆ ರೈಸ್ ಹಾಕ್ಬಿಟ್ರೆ ಪಲಾವ್ ಆಗೋಗುತ್ತೆ. ಅದಕ್ಕೆ ಕ್ವಿಕ್ ಆಗಿ ಯಾವ್ದು ಯೂಸ್ ಇರುತ್ತೆ ಅದನ್ನೇ ಬ್ಯಾಚುಲರ್ಸ್ ಜಾಸ್ತಿ ಯೂಸ್ ಮಾಡೋದು ಪಲಾವ್. ಅದಕ್ಕೆ ಬ್ಯಾಚುಲರ್ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟು ಬೆಂಕಿ ಹಾಕ. ನಾವು ತಿನ್ನಕ್ ಹೋಯ್ತು ಅಂದ್ರೆ ಪಲಾವ್ ನಮಗೆ ಇಷ್ಟನೇ ಆಗಲ್ಲ ಅಲ್ವಾ ಗೈಸ್? ಆತರ. ಬಟ್ ನಾವು ಪಲಾವ್ನ ಇಲ್ಲಿ ಬ್ಯಾಚುಲರ್ಸ್ ಆಗಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ ವೆರೈಟಿ ಮಾಡ್ಕೊಳ್ಳೋದು ತಿಂತೀವಿ. ಇನ್ನ ಒಂದ್ ವಾರದಿಂದ ಪಲಾವೇ ಕಂಟಿನ್ಯೂಸ್ ಮಾಡಿರೋದು. ನೆಕ್ಸ್ಟ್ ವೀಕ್ ಇಂದ ಬೇರೆ ವೆರೈಟೀಸ್ ಎಲ್ಲ ಫುಡ್ ನ ಮಾಡಿ ತಿಂತೀವಿ ಗೈಸ್. ಓಕೆನಾ ಗೈಸ್? ನಮ್ ತತ್ತಿ ಈಗ ಕುದಿದ ಅನ್ಸತ್ತ. ಇವಾಗ ನಾವು ತತ್ತಿ ಚರ್ಮ ಸುದ್ದಿ ನಮ್ಮ ಹುಡುಗರಿಗೆ ಸಿಗರೇಟ್ ಬೇಕಾದ್ರೂ ಬೇಗ ಹಚ್ಚಿಬಿಡ್ತಾರ. ಈ ಮೊಟ್ಟೆ ಸುರಿಯೋದ್ರಾಗನ ಕಲಿತು ಸರಿಯ ಬರೋದ ಇಲ್ಲ. ಒಂಥರ ಮಗದಿರೋ ಫೀಲ್ ಬರಕ್ ಕುಂತೈತಿ. ಲಾಸ್ಟ್ ಎಂಡ್ ಮೂಮೆಂಟ್ ಒಳಗೆ ಕತ್ತರಿಸ್ತಾನಲ್ಲ. ಮತ್ತೆ ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ? ಫೇವ್ರೇಟು. ಅಯ್ಯೋ ಫೇವ್ರೇಟು. ಗೋಂಗುಟ ಅವಲಕ್ಕಿ ಬೋಲಕ್ಕಿ ಕಾಂಚಂಡ ಮಿಣಿಮಿಣಿ ಡಾಮ ಡೋಮ ಡಸ ಬುಸ ಕೊಯ್ ಕೊಟ. ನೋಡಿ ಫ್ರೆಂಡ್ಸ್, ಮೊಟ್ಟೆ ರೆಡಿ ಆಗಿದೆ. ಸ್ಪೆಷಲ್ ಎಫೆಕ್ಟ್. ಊರೊಳಗಿದ್ರೆ ಇದೆಲ್ಲ ಮಾಡ್ತೀವಿ ನಾವು. ಗಂಡನ್ನ ಏನಪ್ಪ ಫ್ರಿಜ್ಜಿಗೆ ಹಾಕೋದು,
ಮದುವೆ ಮಾಡ್ಕೊಳ್ಳುವಾಗ ಏನಕ್ಕೆ ಇಷ್ಟ ಇಲ್ಲ ಅಂತ ಓಡೋದು ಇವೆಲ್ಲ ಬೇಕಾ? ಅದಕ್ಕೆ ಸುಮ್ಮನೆ ನಾವೇ ಮುಚ್ಕೊಂಡು ಅಡಿಗೆ ಮಾಡ್ಕೊಂಡು ತಿನ್ಕೊಂಡು ಮುಕ್ಕೊಂಡ್ಬಿಡ್ಬೇಕು. ನಾವು ಹುಡುಗರಾದ್ರೆ ಗ್ಯಾಸ್ ಜಲ್ದಿ ಹಚ್ಬಿಡ್ತೀವಿ. ಅದೇ ಡ್ಯಾಡ್ ಲಿಟಲ್ ಪ್ರಿನ್ಸಸ್ ಆದ್ರ ಮುಗಿದೋಯ್ತು ಕತೆ. ಇಡೇ ಮನಿನ ಬಾಂಬ್ ಹಾಕ್ದಂಗೆ ಮಾಡ್ತಾರ. ಈ ಡ್ಯಾಡ್ ಲಿಟಲ್ ಪ್ರಿನ್ಸಸ್ಗಳು ಅಡಿಗೆ ಮಾಡೋದು ಕಲಿಯಲ್ಲ, ಏನಿಲ್ಲ. ಆಮೇಲೆ ಹೌದು, ಗಂಡ ಅಡಿಗೆ ಮಾಡ್ಬೇಕು, ಅಷ್ಟಾದ್ರೆ ಮದುವೆ ಆಗ್ತೀನಿ, ಇಲ್ದಿದ್ರೆ ಆಗಲ್ಲ. ಅಳ್ಳಿ ತರ ಫನ್ನಿ ಆಗಿರೋದು ಮಾತ್ರ ಸುಟ್ಬಿಡ್ತಿತ್ತು ಕೈ. 30 to 40 lakhs per month. సార్ అలాంటి రేంజ్ కాకుండా నాకు హ్యాపీగా సాటిస్ఫై చేసినాడు కావాలి. ಮಸ್ತ್ ಸಖತ್ತಾಗಿ ಏನೋ ಕಾಣ್ತಾ ಇದೆ. ಇವಾಗ ನಮ್ರು ನಾವು ಮಾಡಿದ ಅಡಿಗೆ ಟೇಸ್ಟ್ ನೋಡ್ತಾರ, ಹೆಂಗೈತಂತ ಹೇಳ್ತಾರ. ಏನ್ ನಿನ್ನ ಹೆಸರು? ಹಚ್ಚಿ. ಹಾ, ಏನು ಹಚ್ತೀಯ? ಬೆಂಕಿನ ಸುಸ್ಸು ಸುಸ್ಸು ಮಾಡಾಡ್ಸ್ಬಿಡ್ತೀನಿ. ಓಕೆ ಬ್ರೋ. ತಿಂತೀಯ? ಟೇಸ್ಟೇ ಇಲ್ಲ. ಸುಕ್ಕ ಎಗ್ಗು ಸುಕ್ಕ ಮಾಡಿದ್ದಾರೆ. ಈಗ ನಾನು ಟೇಸ್ಟ್ ನೋಡಕ್ ಬಂದಿದ್ದೀನಿ. ಈಗ ಗೊತ್ತಾಗುತ್ತೆ. ಬಟ್ ಅವಾಗಲೇ ಒಂದು ಡೈಲಾಗ್ ಹೇಳಿದ್ರು, ಸೂಪರ್ ಆಗಿದೆ, ಹೆಂಗಿದೆ ಅಂತ. ಈಗ ನಾನು ರಿಯಲ್ ಆಗಿ ಹೇಳ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ಓಕೆನಾ ಗೈಸ್? ನೋಡಿ, ಲೈವ್ ಆಗಿ ತಿಂತಾ ಇದ್ದೀನಿ ಎಗ್ ಬುರ್ಜಿ. ಎಗ್ಗು ಸುಕ್ಕ, ಸಾರಿ. ಸೂಪರ್ ಆಗಿದೆ ಗೈಸ್, ಅಲ್ಟಿಮೇಟ್ ಆಗಿದೆ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಅಕ್ಕಿ ಸುಕ್ಕ ಅಂತೂ ಮಾಡಿದ್ವಿ ಬ್ಯಾಚಲರ್ಸ್ ಆಗಿ. ಮತ್ತಿನ್ನೇನು ನೆಕ್ಸ್ಟ್ ವೀಕ್ ಏನು ತಿಂತೀಯ? ಭಾನುವಾರ ಉಪವಾಸ ಸರ್. ಟೇಸ್ಟೇ ಇಲ್ಲ. ಮಾಡ್ಬೇಕು ಅನ್ನೋದು ಯೋಚನೆ ಮಾಡೋನು. ಇವಾಗಂತೂ ತಿನ್ನಕ್ಕಂತೂ ರೆಡಿ ಹಾಕೊಂತೀವಿ. ಒಬ್ಬೊಬ್ರು ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಆಗ್ಯಾರ. ಇನ್ನೊಬ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸಮೀರ್, ನಮ್ಮ ಫ್ರೆಂಡಿಗೆ, ನಮ್ಮ ರೂಮ್ಮೇಟ್ ಫ್ರೆಂಡು, ನಾವೆಲ್ಲ ರೂಮ್ ಪಾರ್ಟ್ನರ್ಸು. ಓಕೆನಾ ಗೈಸ್? ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂಡು ಹೀಗೆ ಪ್ರೋತ್ಸಾಹಿಸಿ ವಿಡಿಯೋಸ್ನ. ನಿಮಗೆ ಯಾವುದು ವಿಡಿಯೋಸ್ ಬೇಕು, ಚಾಲೆಂಜಸ್ ವಿಡಿಯೋಸು, ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿದ್ರೆ ನಾವು ಆ ಥರದ್ದು ರಿಲೇಟೆಡ್ ವಿಡಿಯೋಸ್ ಮಾಡ್ತೀವಿ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅನ್ನೋದು ನಾವು ಆ ರಿಲೇಟೆಡ್ ವಿಡಿಯೋ ಮಾಡಿಬಿಟ್ಟು ನಿಮಗೆ ನಮ್ಮ ಚಾನಲಲ್ಲಿ ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚಾನಲಲ್ಲಿ ಎಲ್ಲಾದು ವಿಡಿಯೋಸು ನಿಮಗೆ ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ. ಓಕೆ ಗೈಸ್, ಇಷ್ಟೇ ಗಾಯ್ಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಅನ್ನೋರು ಏನಂದ್ರು ನಮ್ಮದು ಅದೇ ಮಾತು. ಆಯ್ತು, ಟಾಟಾ. ನೆಪೋಟಿಸಮ್